ಕೇವಲ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಆದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮಳೆ ಆಗಿಲ್ಲ. ಬರದ ಪರಿಸ್ಥಿತಿ ಕಾಡ್ತಾ ಇದೆ. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ. ಬೆಳೆಯನ್ನ ಬೆಳಿಲಿಕ್ಕೆ ನೀರು. ಒಂದ್ ಕಡೆ ಮಳೆ ಬರ್ತಾ ಇರುವಂತದ್ದು ಎಲ್ಲೆಲ್ಲಿ ಅನ್ನುವಂಥದ್ದು ತೋರಿಸ್ತಾ ಇದ್ವಿ. ಈಗ ಬರ ಪರಿಸ್ಥಿತಿ ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋಣ. ಕೈ ಕೊಟ್ಟಂತ ಮುಂಗಾರು ಅನ್ನದಾತ ಕಂಗಾಲಾಗಿದ್ದಾನೆ. ಹನಿ ಮಳೆ ಇಲ್ಲ, ಬೆಳೆಯೂ ಕೂಡ ಮೇಲೆ ಬರ್ತಾ ಇಲ್ಲ. ಬೆಳೆಗೆ ನೀರು ಬೇಕಲ್ಲ, ಆ ನೀರಿಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೈ ಕೊಟ್ಟಿದೆ ಮುಂಗಾರು ಮಳೆ. ಜಿಲ್ಲೆಯಾದ್ಯಂತ 23% ಮಳೆಯ ಕೊರತೆ ಎದುರಾಗಿದೆ. ಧಾರವಾಡದಲ್ಲಿ 90% ಮುಂಗಾರು ಬಿತ್ತನೆಯನ್ನ ಮಾಡಲಾಗಿದೆ. ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ 90% ಭಾಗದಲ್ಲಿ ಜಮೀನಿನಲ್ಲಿ ಮುಂಗಾರು ಬಿತ್ತನೆ ಆಗಿದೆ. ಆದರೆ ಮಳೆ ಬರ್ತಾ ಇಲ್ಲ. ಆರಂಭದ ಮಳೆಗೆ ಬಿತ್ತನೆ ಮಾಡಿದ್ರು ರೈತರು. ಮಳೆ ಬರುತ್ತೆ ಅನ್ನುವಂಥ ಹೋಪ್ಸ್ನಲ್ಲಿ. ನಂತರ ಮಳೆ ಬಾರದೆ ಅನ್ನದಾತ ಕಂಗಾಲಾಗಿದ್ದಾನೆ. ಒಣಗ್ತಾ ಇರುವಂಥದ್ದು ಹೆಸರು, ಉದ್ದು, ಶೇಂಗಾ, ಹತ್ತಿ ಬೆಳೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಆದರೆ ಅದೆಲ್ಲ ಒಣಗ್ತಾ ಇದೆ ಈಗ ಮಳೆ ಬರದಿರುವಂಥ ಹಿನ್ನೆಲೆ. ಹೂವು ಕಾಯಿ ಕಟ್ಟುವಂಥ ಹಂತದಲ್ಲೇ ಸೊರಗಿರುವಂಥದ್ದು ಹೆಸರು ಬೆಳೆ. ಬರಪೀಡಿತ ಪ್ರದೇಶ ಅಂತ ಘೋಷಣೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಕುಡಿಯುವ ನೀರಿಗೂ ಕೂಡ ತತ್ವಾರ ಉಂಟಾಗುವಂಥ ಭೀತಿ ಎದುರಾಗಿದೆ. ಆದರೆ ಆಲ್ರೆಡಿ ಸಾಕಷ್ಟು ಕಡೆ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಮಳೆ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ನೋಡಿ, ಈಗ ಆಲ್ರೆಡಿ ಫಸ್ಟ್ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿತ್ತನೆ ಮಾಡಿಬಿಟ್ಟಿದ್ರು. ಬಟ್ ಈಗ ಮಳೆ ಇಲ್ಲ ಬೆಳೆಯೋ ಟೈಮಲ್ಲಿ. ಬಿತ್ತನೆ ಮಾಡಿದ ತಕ್ಷಣ ಅವಾಗ ಇಮಿಡಿಯೇಟ್ ಚಲೋ ತಂಗೆ ಹುಟ್ಕೊಂತು. ಆದರೆ ಈಗ ಹುಟ್ಟಿದ ತಕ್ಷಣ ಅದಾದಮೇಲೆ ಸ್ವಲ್ಪ ಮಳೆ ಬೇಕಾಗಿತ್ತು. ಆದ್ರೆ ಮಳೆ ಇನ್ನೂವರೆಗೂ ಆಗಿಲ್ಲ. ಯಾವಾಗ ಬಿತ್ತು ಟೈಮ್ನಾಗ ಏನು ಮಳೆ ಆಗೈತಿ ಅದಷ್ಟಕ್ಕರೆ, ಅದಾದ್ಮೇಲೆ ಮಾತ್ರ ಮಳೆ ಆಗೇ ಇಲ್ಲ. ಈಗ ಗೊಬ್ಬರ ಎಲ್ಲ ಹಾಕಿದ್ದಕ್ಕೆ ಅದೇನಾಗೈತೈತಿ ಅಂತಂದರೆ ಈಗ ಆಲ್ರೆಡಿ ಇವೆಲ್ಲ ಈಗ ಹೆಸರು ಈಗ ಬೆಳೆ ಚಲೋ ಬಂದೈತಿ ಈಗ ಸದ್ಯಕ್ಕೆ. ಆದ್ರೆ ಎಲ್ಲ ಬೆಳೆ ಕಪ್ಪು ಹೊಡ್ಯಾಕತೈತಿ. ಈಗ ಮಳೆ ಆತಪ್ಪ ಅಂತಂದ್ರೆ ರೈತ ಉಳ್ಕೊಂತಾನ, ಇಲ್ಲತ್ತಪ್ಪ ಅಂತ ಅನಾವಶ್ಯಕವಾಗಿ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಈಗೇನಾಗೈತಿ, ಈಗ ಇದ್ದಂಥ ಪರಿಸ್ಥಿತಿಯನ್ನು ಕಾಪಾಡ್ಕೋಬೇಕಂತಂತೇಳಿ ರೈತರು ಬಾಡಿಗೆಗಳೇ ಹೆಚ್ಚೆಚ್ಚಿ ಕಡೆ ಸದ್ಯಕ್ಕೆ ಅವನ್ನ ಇವತ್ತು ಎಡಿ ಹೊಡ್ಯಾಕತ್ತಾರ. ಎಲ್ಲ ಮಳೆ ಬಿತ್ತಿಸ್ತೀರಿ. ಈಗ ಬಿತ್ತಿಂದ ಒಟ್ಟ ಮಳಿನ ಆಗಿಲ್ರಿ ಸರ. ಎಕರೆಗೆ 20,000 ಕೊಟ್ಟು ಲವಣಿ ಮಾಡ್ಯಾವ್ರಿ. 2,500 ರೂಪಾಯಿ ಕೊಟ್ಟು ಎಡಿ ಹೊಡ್ಸಕತ್ತೇವ್ರಿ. ಮತ್ತು ಕಳೆನೂ ತೆಗ್ಸಕತ್ತೇವ್ರಿ. ಬೀಜ ಗೊಬ್ಬರ ಅಂದ್ರೆ ನಮ್ಗೆ ಎಕರೆಗೆ ಒಂದು 30,000-40,000 ರೂಪಾಯಿ ಖರ್ಚು ಬಂದೈತಿ ರೀ. ಈಗ ನಮ್ಗೆ ಸದ್ಯ ಮಳೆ ಆದ್ರೆ ಉಳಿತೇವ್ರಿ, ಇಲ್ಲ ಅಂದ್ರೆ ನಮ್ಗೆ ಭಾಳ ತ್ರಾಸ ಆಗೈತೆ ರೀ ಈ ಸಲ. ಶೇಂಗಾ, ಉದ್ದು ಬಿತ್ತೇವ್ರಿ. ಮಳೆ ಬರ್ಲಂಗೆ ಹೋಗಿದ್ರೆ ಒಂದು ರೈತಗೆ ಆರಾಮಿತ್ತು, ಸುಮ್ಮನೆ ಬಿತ್ತಲಂಗೆ ಮಾಡ್ಲಂಗೆ. ಈಗ ಹೊಲಕ್ಕೆ ಒಂದು ಕೂರಿ ಹೊಲ ಅಂತಂದ್ರೆ ಒಂದು 70,000-80,000 ರೂಪಾಯಿ ಕೊಟ್ಟು ಲವಣಿ ಮಾಡೇವಿ. ಒಂದು 30,000-40,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿ ಎಲ್ಲ ಮಾಡೇವಿ. ಮಳೆ ಆದ್ರೂ ಆಗ್ಲಂಗೆ ಅದು ಬಾಳೆ ಇದೆ. ಈಗೆಲ್ಲ ಒಣಗಾತಾವ. ಇನ್ನೊಂದು 15 ದಿನ 20 ದಿನ ಹಿಂಗೆ ಹೋದ್ರೆ ಸುಮ್ಮನೆ ಚಲ್ಗುಂಟಿ ತೊಗೊಂಡು ಹರಿಗೆ ಮನ್ಯಾಗ ಮಕ್ಕೋದು ರೈತ. ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸರ್ಕಾರ ಅಂಕಾರಿ ಕಡೆ ಭಾಳ ನಿರ್ಲಕ್ಷ್ಯ ಮಾಡಾತತಿ. ಹೊಳಿನೂ ನೋಡುವಲ್ದ. ಏನಾರ ಪರಿಹಾರ ಗಿರಾರ ಅದು ಕೊಟ್ಟು ರೈತನ ಕಾಪಾಡಿದ್ರೆ ಕಾಪಾಡಲಿ, ಇಲ್ಲ ಅಂತಂದ್ರೆ ನಮ್ದು ಐತೆ ಅಲ್ರಿ, ಬೇಕಾದ ಬಂದರೂ ರೈತ ಅಂಕಾರ ಉರ್ಲಾಕೋದು, ಎಣ್ಣೆ ಕುಡಿಯೋದು ಇಂಥವ. ಇದನ್ನು ಬಿಟ್ಟರೆ ಬೇರೆ ಏನು ಪರಿಹಾರ? ವೈಡ್ ಸ್ಪ್ರೆಡ್ಡಾಗಿ ಇಲ್ಲಿ ಮಳೆ ಬರ್ತಾ ಇಲ್ಲ. ಎಸ್ಪೆಷಲಿ ನಮ್ಗೆ ನವಲಗುಂದ ತಾಲೂಕು ಮೊರಬ ಹೋಬಳಿ ಇರ್ಬೋದು, ಅಥವಾ ಹುಬ್ಳಿ ತಾಲೂಕು ಶಿರಗುಪ್ಪಿ ಇರ್ಬೋದು, ಸಂಶಿ ಕುಂದಗೋಳ ತಾಲೂಕು ಸಂಶಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬೆಳೆ ಕುಂಠಿತ ಕಂಡು ಬರ್ತಾ ಇದೆ. ಹಂಗಾಗಿ ಕೆಲವು ಕಡೆ ಈಗ ರೈತರು ಆಲ್ರೆಡಿ ಬೆಳೆ ಸರಿ ಬರ್ತಾ ಇಲ್ಲ ಅಂತೇಳಿ ಹರಗ್ತಾ ಇದ್ದಾರೆ ಅನ್ನೋ ಸುದ್ದಿನ ಕೆಲ ರೈತರು ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಾನು ರೈತರಲ್ಲಿ ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬೆಳೆಯನ್ನು ತೆಗಿಬಾರ್ದು. ಈಗ ಯಾವುದೇ ಹಂತ ಇರಲಿ, ಅದು ಹುಟ್ಟಿ 1 ತಿಂಗಳದಾಗಿರ್ಬೋದು, ಅಥವಾ 15 ದಿವಸ ಇರ್ಬೋದು, ಅಥವಾ 1.5 ತಿಂಗಳದಿರ್ಬೋದು, ಬೆಳೆ ಕುಂಠಿತವಾಗಿದ್ದರೂ ಸಹಿತ ಬೆಳೆ ಯಾವುದೇ ಕಾರಣ ತೆಗಿಬಾರ್ದು. ಯಾಕಂದರೆ ಬೆಳೆ ಸಮೀಕ್ಷೆ ಮಾಡದೆ ಹೊರತು ನೀವು ಏನಾದರೂ ಬೆಳೆ ತೆಗೆದ್ರಿ ಅಂದರೆ ನಿಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ. ಅದು ಬೆಳೆ ಹಾನಿ ಪರಿಹಾರ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮತ್ತು ವಿವಿಧ ಯೋಜನೆಗಳ ಮುಖಾಂತರ ನಿಮಗೇನು ಸೌಲಭ್ಯ ಸಿಗಬೇಕಾಗಿರ್ತದಲ್ಲ ಆ ಸೌಲಭ್ಯಗಳು ಸಿಗುವುದಿಲ್ಲ. ಆದ ಕಾರಣ ನಾನು ಎಲ್ಲ ರೈತರಲ್ಲೂ ಮನವಿ ಮಾಡ್ತೀನಿ. ಈಗಾಗಲೇ ಬೆಳೆ ಸಮೀಕ್ಷೆ ಕಾರ್ಯ ಪ್ರಾರಂಭ ಆಗಿದೆ. ಆ ರೈತರ ಆ್ಯಪ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ. ಇವತ್ತು PR ಆ್ಯಪ್ನು ರಿಲೀಸ್ ಆಗಿದೆ. ಆದ್ದರಿಂದ ರೈತರು ತಾವಾದರೂ ಬೆಳೆ ಸಮೀಕ್ಷೆ ಮಾಡ್ಕೋಬೋದು, ಅಥವಾ ತಮ್ಮ ಗ್ರಾಮದಲ್ಲಿರ್ತಕ್ಕಂಥ PR ಗಳಿಂದ, ಖಾಸಗಿ ನಿವಾಸಿಗಳಿಂದ ಸಹಿತ ಅವರು ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೋದು ಅತಿ ಅವಶ್ಯ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇದೆ, ಬಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ಮಳೆ ಯಾವ ರೀತಿಯ ಕೈ ಕೊಟ್ಟಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ಕೆಲವೊಂದು ಕಡೆ ಕುಡಿಯುವ ನೀರಿಗೂ ಕೂಡ ಆಹಾರ ಎದುರಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಏನು ಡೀಟೇಲ್ಸ್ ಸಿಗ್ತಾ ಇದೆ ಇದ್ರ ಬಗ್ಗೆ?
ಪೃಥ್ವಿರಾಜ್ ಏನು ಇದೇ ಪಕ್ಕದ ಬೆಳಗಾವಿಯಲ್ಲಿ ಮಳೆ ಬರ್ತಾ ಇದೆ, ಆದರೆ ಧಾರವಾಡ ಜಿಲ್ಲೆಯಲ್ಲಿ ನಿರೀಕ್ಷಿತ ಮಳೆ ಬರ್ತಾ ಇಲ್ಲ. ಈಗೇನು ಮುಂಗಾರಿನಲ್ಲಿ ಒಂದಷ್ಟು ಮಳೆ ಬಂದಿತ್ತು, ಅದಕ್ಕೆ ರೈತರು ಬಿತ್ತನೆ ಮಾಡಿದ್ದಾರೆ. ಆದರೆ ಆ ಬಿತ್ತಿದ ಬೆಳೆನ ಏನು ಫಸಲು ಕೊಡುವಂಥ ಹಂತದಲ್ಲಿ ಈಗೇನಂದರೆ ಮಳೆ ಕೊರತೆ ಎದುರಾಗಿದೆ. ವಿಶೇಷವಾಗಿ ಏನಂದರೆ ಮುಂಗಾರಿನಲ್ಲಿ ಏನು ಹೆಸರು ಮತ್ತು ಉದ್ದು ಇತ್ಯಾದಿ ಬೆಳೆಗಳಿಗೇನು ಅಲ್ಪಾವಧಿ ಬೆಳೆಗಳಿದ್ವು, ಅವು ಏನಂದರೆ ಹೂ ಕಟ್ಟುವ ಹಂತದಲ್ಲಿ ಈಗ ಮಳೆ ಕೈ ಕೊಟ್ಟಿದ್ದರಿಂದಾಗಿ ಅದು ಬೆಳೆ ನಾಶ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕೆಲವೊಂದು ಕಡೆ ರೈತರು ಬೆಳೆ ನಾಶ ಮಾಡ್ತಾ ಇದ್ದಾರೆ. ಏನು 2.84 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿತ್ತು, ಬಿತ್ತನೆ ಗುರಿ ಹೊಂದಲಾಗಿತ್ತು. 2.24 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿತ್ತು. 79% ಗುರಿ ಸಾಧನೆ ಮಾಡಲಾಗಿತ್ತು. ಆದರೆ ಆ ಒಂದು ಏನು ಬಿತ್ತನೆ ಮಾಡಿದರೆ ಆ ಬಿತ್ತನೆ ಮಾಡಿದಂತಹ ಬೆಳೆ ಒಂದು ರೈತನಿಗೆ ಏನು ಫಸಲು ಕೊಡುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಮಳೆ ಬಂದರೆ ಮಾತ್ರ ನಾವು ಉಳ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂದರೆ ಒಂದು ಕಡೆ ಏನು ಬೆಳೆಗಳು ಒಣಗ್ತಾ ಇದ್ದಾವೆ, ಕೆಲವೊಂದು ಕಡೆ ರೈತರು ಆ ಬೆಳೆಗಳನ್ನು ಹರಗ್ತಾ ಇದ್ದಾರೆ, ಮತ್ತೊಂದು ಕಡೆ ಕುಡಿಯೋ ನೀರಿನ ಒಂದು ಸಮಸ್ಯೆನೂ ಎದುರಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಹುಬ್ಬಳ್ಳಿಯ ಹುಬ್ಬಳ್ಳಿ ನೀರು ಪೂರೈಸುವಂತಹ ನೀರು ಸಾಗರ ಕೆರೆ ಇರ್ಬೋದು, ಮತ್ತು ಬೇರೆ ಬೇರೆ ಕೆರೆಗಳು ಸಹ ಏನು ಒಂದು ಅರ್ಧದಷ್ಟು ಸಹ ಪೂರ್ಣಗೊಂಡಿಲ್ಲ, ಅಂದರೆ ಭರ್ತಿಯಾಗಿಲ್ಲ. ಇದರಿಂದಾಗಿ ಈಗ ಸದ್ಯಕ್ಕಂತೂ ಕುಡಿಯೋ ನೀರಿಗೆ ಏನು ಯಾವುದೇ ತೊಂದರೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಸಹ ಸಮಸ್ಯೆ ಸೃಷ್ಟಿಯಾಗುತ್ತೆ. ಈಗೇನು ಮಳೆ ಕೊರತೆಯಿಂದಾಗಿ ಇವೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಆದಷ್ಟು ಬೇಗ ಮಳೆ ಆದರೆ ಚಲೋ, ಇಲ್ಲಂದರೆ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಏನು ಹಾನಿಯಾದ ಬೆಳೆಗಳ ಸಮೀಕ್ಷೆ ಮಾಡಿ ಪರಿಹಾರ ಕೊಡಬೇಕಂತೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ.